ಹಾಯ್ ಹಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ನೀವು ತುಂಬ ಚೆನ್ನಾಗಿದ್ದೀರಾ ಅಂದ್ಕೊತಾ ಇದ್ದೀನಿ. ನಾನು ಸಹ ತುಂಬ ಚೆನ್ನಾಗಿದ್ದೀನಿ. ಇವತ್ತಿನ ರೆಸಿಪಿ ಏನಂತ ನೋಡೋಣ ಬನ್ನಿ. ಸೂಪರಾಗಿದೆ, ತುಂಬ ರುಚಿಯಾಗಿರುತ್ತೆ ಕಾಲ್ ಸೂಪು. ಯಾವ ಥರ ನೋಡೋಣ ಬನ್ನಿ. ನಾನಿಲ್ಲಿ ಫಸ್ಟು ಅರ್ಧ ಟೀ ಸ್ಪೂನ್ ಜೀರಿಗೆ, ಅರ್ಧ ಟೀ ಸ್ಪೂನು ಕಾಳು ಮೆಣಸು ಎರಡನ್ನು ತರಿಯಾಗಿ ರುಬ್ಕೊಂಡಿದ್ದೀನಿ. ಇಲ್ಲಿ ಕೊತ್ತಂಬರಿ ಸೊಪ್ಪು, ಶುಂಠಿ, ಬೆಳ್ಳುಳ್ಳಿ, ಖಾರಕ್ಕೆ ಒಂದು 3 ಹಸಿಮೆಣಸಿನ್ಕಾಯಿ ಮತ್ತು ಈರುಳ್ಳಿ, ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು, ಒಂದು ಅರ್ಧ ಟೀ ಸ್ಪೂನಷ್ಟು ಧನಿಯಾ ಪುಡಿ. ಇಲ್ಲಿ ನೀವು ಖಾರಕ್ಕೆ ಹಸಿಮೆಣಸಿನ್ಕಾಯಿ ಬೇಡ ಅಂದರೆ ಅಚ್ಕಾರದ ಪುಡಿನೂ ಹಾಕ್ಕೋಬೋದು, ಹಾಗೆ ಸ್ವಲ್ಪ ಗರಂ ಮಸಾಲೆನೂ ಹಾಕ್ಕೋಬೋದು. ನಾನು ಅವೆರಡೂ ಹಾಕ್ಕೊಂಡಿಲ್ಲ. ಈಗ ಎಲ್ಲ ಮಸಾಲೆನೂ ಕುಕ್ಕರ್ಗೆ ಹಾಕ್ಕೊಳ್ಳೋಣ ಒಂದೊಂದಾಗಿ. ಹಾಗೆ ಕಾಲನ್ನು ತೊಳ್ಕೊಂಡು ಕಟ್ ಮಾಡ್ಕೊಂಡಿರ್ತೀನಿ. ಅದು ಫಸ್ಟು ತಲೆನೂ ಮತ್ತು ಕಾಲು ಎರಡೂ ಹೊರಗಡೆ ಗ್ಯಾಸಲ್ಲಿ, ಅಂದರೆ ಮಟನ್ ಅಂಗಡಿಯಲ್ಲಿ ಗ್ಯಾಸಲ್ಲಿ ನೀಟಾಗಿ ಸುಡಿಸ್ಕೊಂಡು ಸುಡಿಸ್ಕೊಂಡು ಅಲ್ಲಿ ನೀಟಾಗಿ ಕಟ್ ಮಾಡಿಕೊಡಲ್ಲ ಅಂತೇಳ್ಬಿಟ್ಟು ಮನೆಗೆ ತಂದಿದ್ದಾರೆ. ನೋಡಿ ಕಪ್ಪಗಿರುತ್ತೆ ಇದೆಲ್ಲ, ನೀಟಾಗಿ ಚಾಕುವಿಂದ ಎಲ್ಲ ಎರೆದು ಇದೆಲ್ಲ ನೀಟಾಗಿ ಕಟ್ ಮಾಡಿದ್ದಾರೆ. 1 ಅವರ್ ಆಗುತ್ತೆ ಈ ತಲೆ ಕಾಲೆಲ್ಲ ಕ್ಲೀನ್ ಮಾಡಿ ಕಟ್ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ. ನಾವು ಅರ್ಧ ಕ್ಲೀನ್ ಮಾಡಿದ್ದೀವಿ ಅಂದರೆ ಅದೊಂಥರ ಸ್ಮೆಲ್ ಇರುತ್ತೆ, ತಿನ್ನೋಕ್ಕೆ ಚೆನ್ನಾಗಿರಲ್ಲ ಅಂತ ಮನೆಗೆ ತಂದು ನಾವೇ ಕಟ್ ಮಾಡ್ಕೊತೀವಿ ನೀಟಾಗಿ. ತೊಳೆದಿಟ್ಕೊಂಡಿದ್ದೆಲ್ಲ ಇದೆಲ್ಲ ಕಾಲು ಹಾಕಿಬಿಟ್ಟು ನಾನಿಲ್ಲಿ ನೀರು ಹಾಕ್ಕೊತಾ ಇದ್ದೀನಿ. ತುಂಬ ಜಾಸ್ತಿನೂ ಹಾಕ್ಕೋಬಾರ್ದು ನೀರು, ಸೂಪ್ ತುಂಬ ನೀರಿದ್ರೆ ಚೆನ್ನಾಗಿರಲ್ಲ. ಇಲ್ಲಿ ನಾನು ಈ ಗ್ಲಾಸಲ್ಲಿ 3 ಗ್ಲಾಸ್ ನೀರು ಹಾಕ್ಕೊಂಡಿದ್ದೀನಿ. 1.5 ಗ್ಲಾಸಷ್ಟು ಬರುತ್ತೆ ಸೂಪು. ನಾನು ಒಂದು 8 ವಿಸಲ್ ಇಟ್ಟಿದ್ದೀನಿ. ಇಲ್ಲಿ ಸ್ವಲ್ಪ ಮೇಕೆ ಬಲ್ತಿದೆ ಅಂದರು, 8 ವಿಸಲ್ ಅಷ್ಟು ಇಟ್ಟಿದ್ದೀನಿ. ನೋಡಿ ಇಷ್ಟು ಬಂದಿದೆ ಸೂಪು, ತುಂಬ ಚೆನ್ನಾಗಿರುತ್ತೆ. ಈಗಂತೂ ತುಂಬ ಚಳಿ ಇದೆ ನಮ್ಮ ಕಡೆ, ಚಳಿಗಂತೂ ಕಾಲ್ ಸೂಪ್ ತುಂಬ ಚೆನ್ನಾಗಿರುತ್ತೆ, ರುಚಿಯಾಗಿರುತ್ತೆ. ನೀವು ಒಂದ್ಸರಿ ಈ ಥರ ಟ್ರೈ ಮಾಡಿ. ಹೊರಗಡೆ ದುಡ್ಡು ಕೊಟ್ಟು ಈ ಥರ ಸೂಪ್ ಕುಡಿಯೋದ್ರಿಂದ ಮನೆಯಲ್ಲೇ ಟ್ರೈ ಮಾಡೋದ್ರಿಂದ ತುಂಬ ಖುಷಿಯಾಗುತ್ತೆ, ತುಂಬ ಚೆನ್ನಾಗೂ ಇರುತ್ತೆ. ಹಾಗೆ ಮಟನ್ ಸಾಂಬಾರಿದು, ತಲೆ ಮಟನ್ ಇತ್ತಲ್ಲ ಅದು, ಎಣ್ಣೆ ಎಷ್ಟು ಬೇಕೋ ಅಷ್ಟು ಕುಕ್ಕರ್ಗೆ ಹಾಕ್ಕೊಂಡಿದ್ದೀನಿ. ಇಲ್ಲಿ ಫಸ್ಟು ಮಟನ್ ಇದು ಸಹ ಅಷ್ಟೇ ನೀಟಾಗಿ ಎಲ್ಲ ತೊಳೆದಿಟ್ಕೊಂಡಿದ್ದೆ. ಅದಕ್ಕೆ ಅದು ಈಗ ಎಣ್ಣೆ ಎಲ್ಲ ಬಿಸಿ ಆದಮೇಲೆ ಮಟನ್ ಹಾಕ್ಬಿಟ್ಟು ಎಣ್ಣೆಯಲ್ಲೇ ಚೆನ್ನಾಗಿ ಫ್ರೈ ಮಾಡ್ತೀನಿ. ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕ್ಬಿಟ್ಟು, ಮತ್ತು ಖಾರ ಇದು ಅಷ್ಟೇ, ನಿಮಗೆ ಎಷ್ಟು ಬೇಕೋ ಅಷ್ಟು ಖಾರ ಹಾಕ್ಕೊಂಡು, ನಮ್ಮ ಮನೇಲಿ ಸ್ವಲ್ಪ ನಾವು ಜಾಸ್ತಿನೇ ಖಾರ ತಿನ್ನೋದು. ಇಲ್ಲಿ ನಾನು ಒಂದು 4 ಟೀ ಸ್ಪೂನಷ್ಟು ಹಾಕಿದ್ದೀನಿ ಖಾರದ ಪುಡಿ. ಇದನ್ನು ನಾನೊಂದು 10 ನಿಮಿಷ ಚೆನ್ನಾಗಿ ಎಣ್ಣೆಯಲ್ಲೇ ಫ್ರೈ ಮಾಡ್ತೀನಿ. ಉಪ್ಪು ಖಾರ ಎಲ್ಲ ಚೆನ್ನಾಗಿ ಮಟನ್ಗೆ ಇಟ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಮಸಾಲೆ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಯಾವ ಥರ ನೋಡೋಣ ಬನ್ನಿ, ಏನೇನು ತೊಗೊಂಡಿದ್ದೀನಿ ಅಂತ. ಮೊದಲಿಗೆ ನಾನಿಲ್ಲಿ ಒಣ ಕೊಬ್ಬರಿ ಕಟ್ ಮಾಡ್ಕೊಂಡಿದ್ದೀನಿ, ನೀವು ತುರಿದಿಟ್ಕೊಬೋದು. ಹಾಗೆ ಧನಿಯಾ ಪುಡಿ, ಬೆಳ್ಳುಳ್ಳಿ, ಶುಂಠಿ, ಈರುಳ್ಳಿ, ಟೊಮೊಟೊ, ಸ್ವಲ್ಪ ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಇಲ್ಲೊಂದು ಅರ್ಧ ಟೀ ಸ್ಪೂನಷ್ಟು ಸೋಂಪು, 1.5 ಇಂಚಷ್ಟು ಚಕ್ಕೆ, ಒಂದು 5 ಲವಂಗ, 1 ಏಲಕ್ಕಿ. ಸೋಂಪು ನೀವು ಬೇಡ ಅನ್ನೋರು ಬೇಡ, ಸೋಂಪು ಹಾಕೋದ್ರಿಂದ ಏನೆಲ್ಲ ಇರುತ್ತೆ ಅಂದರೆ ಮಸಾಲೆ ಐಟಮ್ ಅಲ್ವ, ಚೆನ್ನಾಗಿ ಜೀರ್ಣ ಕೊಡುತ್ತೆ. ಸಾಂಬಾರು ಅಷ್ಟೇ ತುಂಬ ರುಚಿ ಇರುತ್ತೆ, ಸ್ಮೆಲ್ಲು ಚೆನ್ನಾಗಿ ಬರುತ್ತೆ. ನಾನು ಕೊಬ್ಬರಿ ಎಲ್ಲ ಫಸ್ಟು ನುಣ್ಣಗೆ ರುಬ್ಕೊಂಡ್ಮೇಲೆ ಅದಕ್ಕೇ ಉಳಿದಿರೋ ಮಸಾಲೆ ಎಲ್ಲ ಹಾಕ್ಕೊಂಡು ರುಬ್ತೀನಿ. ದೊಡ್ಡ ಜಾರಿಗೆ ಹಾಕ್ಕೊಂಡಿದ್ದೀನಿ, ಹಾಗಾಗಿ ಎಲ್ಲ ಒಟ್ಟಿಗೆ ರುಬ್ಕೊತೀನಿ. ಕೊಬ್ಬರಿ ಫಸ್ಟು ಎಲ್ಲ ಒಟ್ಟಿಗೆ ಹಾಕಿದ್ರೆ ನುಣ್ಣಗಾಗಲ್ಲ ಅಂತ ಫಸ್ಟ್ ಕೊಬ್ಬರಿ ರುಬ್ಕೊಂಡು ಆಮೇಲೆ ಮಿಕ್ಕಿರೋ ಮಸಾಲೆ ಎಲ್ಲ ಹಾಕ್ಕೊಂಡು ರುಬ್ಕೊತೀನಿ. ಮಸಾಲೆ ತುಂಬ ನುಣ್ಣಗೆ ರುಬ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಸಾಂಬಾರು. ನಾವು ತರಿಯಾಗಿ ರುಬ್ಬೋದ್ರಿಂದ ಅದು ತಟ್ಟೆ ಒಳಗಡೆ ತಿನ್ನೋಕೆ ಹಾಕ್ಕಂತೀವಲ್ವ, ಸಾಂಬಾರೆಲ್ಲ ನೀರೆಲ್ಲ ಒಂದು ಕಡೆ ಹೋಗುತ್ತೆ, ಮಸಾಲೆ ಗಟ್ಟಿ ಇರೋದೆಲ್ಲ ಒಂದು ಕಡೆ ಇರುತ್ತೆ, ಅದು ಸಾಂಬಾರು ರುಚಿ ಇರಲ್ಲ. ಹಾಗಾಗಿ ಮಸಾಲೆ ಆದಷ್ಟು ನುಣ್ಣಗೆ ರುಬ್ಕೋಬೇಕು, ಆವಾಗ ತುಂಬ ಚೆನ್ನಾಗಿರುತ್ತೆ ಸಾಂಬಾರು. ನೋಡಿ ಚೆನ್ನಾಗಿ ಫ್ರೈ ಮಾಡಿ ಇಟ್ಟಿದ್ನಲ್ವ ಮಟನ್ನು, ಅದೆಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಈಗ ಎಣ್ಣೆಯಲ್ಲೇ ನೀರಿನ ಅಂಶ ಎಲ್ಲ ಬಿಟ್ಕೊಂಡಿದೆ. ಈಗ ರುಬ್ಕೊಂಡಿದ್ದೀವಲ್ಲ ಎಲ್ಲ ಮಸಾಲೆನೂ ಸೇರಿಸ್ತಾ ಇದ್ದೀನಿ. ನೋಡಿ ಈಗ ಮಸಾಲೆ ಎಲ್ಲ ಹಾಕಿದ ತಕ್ಷಣ ಚೆನ್ನಾಗಿ ತಿರುಗಿಸ್ಬಿಟ್ಟು ಒಂದು 5 ನಿಮಿಷ ಹಾಗೆ ಕುದಿಸೋಣ.
ಒಟ್ಟಿಗೆ ನೀರು ಹಾಕೋದ್ರಿಂದ ಏನಾಗುತ್ತೆ ಅಂದರೆ ಮಸಾಲೆ ನೀಟಾಗಿ ಹಿಡಿಯಲ್ಲ ಪೀಸ್ಗೆ. ಹಾಗೂ ಮಾಡ್ಬೋದು. ಈ ಥರ ಮಾಡೋದ್ರಿಂದ ತಿನ್ನೋಕೆ ತುಂಬ ಚೆನ್ನಾಗಿರುತ್ತೆ ಅಂತ ನಾನೊಂದು 5 ನಿಮಿಷ ಕುದಿಸಿ ನೀರು ನೋಡಿ, ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡಿದ್ದೀನಿ. ಈಗ ಮಟನ್ ಎಷ್ಟಿರುತ್ತೋ ಅಷ್ಟು ನೋಡ್ಕೊಂಡು ನೀವು ಹಾಕ್ಕೊಳ್ಳಿ. ಈಗ ಒಂದು 5-6 ವಿಸಲ್ಲು ಕೂಗಿಸಿ ಮತ್ತು ಒಂದು 10 ನಿಮಿಷ ವಿಸಲ್ ತೆಗೆದು ಕುದಿಸಿದ್ದೀನಿ. ವಿಸಲ್ ಇಟ್ಟಿರ್ತೀವಲ್ಲ, ಸ್ವಲ್ಪ ನೀರಿರುತ್ತೆ. ವಿಸಲ್ ತೆಗೆದಾದ್ಮೇಲೆ ಸ್ವಲ್ಪ ಚೆನ್ನಾಗಿ ಕುದಿಸಿ ನೋಡಿ, ರೆಡಿಯಾಗಿದೆ ಫೈನಲಿ. ರಾಗಿ ಮುದ್ದೆ ಜೊತೆಗೆ ತಲೆ ಸಾಂಬಾರು ಮತ್ತು ಕಾಲು ಸೊಪ್ಪು. ಈ ಕಡೆ ಮಳೆ ಬರ್ತಾಯಿದೆ. ಈ ವೆದರ್ಗೂ ತಲೆ ಸಾಂಬಾರಿಗೂ ತುಂಬ ರುಚಿಯಾಗಿರುತ್ತೆ. ಸೈಡ್ಗೊಂದು ಈರುಳ್ಳಿ, ಒಂದು ನಿಂಬೆಹಣ್ಣು ಇಟ್ಕೊಂಡು ತಿಂತಾಯಿದ್ರೆ ಒಂದು ಮುದ್ದೆ ತಿನ್ನೋರು 2 ಮುದ್ದೆ ತಿಂತಾರೆ.